ಅಂದರೆ ಕೇವಲ ಪದವಿ ಹಾಗೂ ಪ್ರಮಾಣ ಪತ್ರವಲ್ಲ. ಶಿಕ್ಷಣ ಅಂದರೆ ಬರೀ ವಿದ್ಯೆಯೂ ಅಲ್ಲ. ಸಂಸ್ಕಾರ ನೀಡದ ವ್ಯಕ್ತಿತ್ವವನ್ನು ರೂಪಿಸೋದ ಶಿಕ್ಷಣ ಒಂದು ವ್ಯರ್ಥ ಸಾಧನ. ನಮ್ಮ ಶಿಕ್ಷಣ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ರೂಪಿಸೋ ಹಾಗಾಗಬೇಕು. ಮಹಾತ್ಮ ಗಾಂಧಿ. ನಮಸ್ಕಾರ ಮಕ್ಕಳೇ, ನಾವು ಲಾಸ್ಟ್ 2 ಕ್ಲಾಸಲ್ಲಿ ಅಮೈನ್ಸ್ ಕ್ಲಾಸಿಫಿಕೇಶನ್ ಪ್ರಿಪ್ರೇಷನ್ ಕಲ್ತ್ಕೊಂಡಿದ್ವಿ, ಹಾಗೆ ನಾಮನ್ಕ್ಲೇಚರ್ ಕೂಡ ನೀವು ಕಲ್ತಿದ್ರಿ. ಸೊ ಅದರ ಮುಂದುವರೆದ ಭಾಗವಾಗಿ ಈ ದಿನ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ನ ಕಲಿತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್ನ ಕಲ್ತ್ಕೊಳ್ಳೋಣ. ಮೊದಲನೇ ಫಿಸಿಕಲ್ ಪ್ರಾಪರ್ಟೀಸ್ ಯಾವುದಪ್ಪ ಅಂದರೆ ಕಲರ್ ಮತ್ತು ಓಡರ್. ಸೊ ಕಲರ್ ಆಫ್ ಆಲ್ ದ ಅಮೈನ್ಸ್, ನೀವು ಆಲಿಫ್ಯಾಟಿಕ್ ಅಮೈನ್ಸ್ ಆದರೂ ತಗೊಳ್ಳಿ ಅಥವಾ ಆರೋಮ್ಯಾಟಿಕ್ ಅಮೈನ್ಸ್ ಆದರೂ ತಗೊಳ್ಳಿ, color of these amines are colorless. But ನಾವು ಈ ಅಮೈನ್ಸ್ ನ ಗಾಳಿಗೆ ಬಿಟ್ಟಾಗ ಸ್ವಲ್ಪ ಸಮಯದ ನಂತರ ಅದು ಯೆಲ್ಲೋ ಕಲರ್ ಅಥವಾ ಬ್ರೌನ್ ಕಲರ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಆಕ್ಸಿಡೇಷನ್ ಅಂತ ಕರಿಬಹುದು. ಬಟ್ ಒರಿಜಿನಲ್ ಕಲರ್ ಆಫ್ ಅಮೈನ್ಸ್ ಇಸ್ ಕಲರ್ಲೆಸ್. ಇನ್ ಕೇಸ್ ಈ ಅಮೈನ್ಸ್ನ ನಾವು ಸರಿಯಾಗಿ ಕ್ಲೋಸ್ ಮಾಡದೆ, ಆ ಬಾಟಲ್ ಏನಿರುತ್ತೆ ಅಮೈನ್ಸ್ ತುಂಬಿರುವಂಥ ಬಾಟಲ್ ಸರಿಯಾಗಿ ಕ್ಲೋಸ್ ಮಾಡದೆ ಹಾಗೆ ಇಟ್ಟರೆ ಆಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅದು ಯೆಲ್ಲೋ ಅಥವಾ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಸೊ ದಿಸ್ ವಿಲ್ ಶೋ ಅಸ್ ದಟ್ ಅಮೈನ್ಸ್ ಆರ್ ನಾಟ್ ಇಂಟ್ಯಾಕ್ಟ್, ದೇ ಆಕ್ಚುಲಿ ಅಂಡರ್ಗಾನ್ ಆಕ್ಸಿಡೇಷನ್. ಓಡರ್ ಆಫ್ ಅಮೈನ್ಸ್, ಓಡರ್ ಅಂದರೆ ಸ್ಮೆಲ್. ಈ ಅಮೈನ್ಸ್ odor is known as the fishy odor. Okay, ಒಂಥರ ಫೋಲ್ ಸ್ಮೆಲ್ ತರ ಇರುತ್ತೆ. ಸೊ ಅದನ್ನ ನಾವು ಫಿಶಿ ಓಡರ್ ಅಂತ ಕರಿತೀವಿ. ಸೆಕೆಂಡ್ ಫಿಸಿಕಲ್ ಪ್ರಾಪರ್ಟಿ ಇಸ್ ದಿ ಸಾಲಿಬಿಲಿಟಿ. ಈ ವೆದರ್ ಇಟ್ ಈಸ್ ಆರೋಮ್ಯಾಟಿಕ್ ಅಮೈನ್ಸ್ ಆರ್ ದಿ ಆಲಿಫ್ಯಾಟಿಕ್ ಅಮೈನ್ಸ್, ಇಫ್ ದ ಮಾಲಿಕ್ಯುಲರ್ ವೇಟ್ ಈಸ್ ಸ್ಮಾಲ್, ಅಂದರೆ ಇನ್ ಕೇಸ್ ಆಫ್ ಆಲಿಫ್ಯಾಟಿಕ್ ಅಮೈನ್ಸ್ ಈ ಮೆಥನಮೈನ್ ತಗೊಂಡ್ರೆ ಅಥವಾ ಎಥನಮೈನ್ ತಗೊಂಡ್ರೆ ಇದರದ್ದು ಮಾಲಿಕ್ಯುಲರ್ ವೇಟ್ ತುಂಬ ಜಾಸ್ತಿ ಏನಿಲ್ಲ. ಸೊ ಈ ಥರ ಚಿಕ್ಕ ಚಿಕ್ಕ ಅಮೈನ್ಸ್ ಏನಿದೆ ಅದು ನೀರಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ದೇ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್. Why will they soluble in water? Because of the presence of the nitrogen and hydrogen. What is the speciality of nitrogen ಮತ್ತೆ ಹೈಡ್ರೋಜನ್ ಇದ್ದಿದ ತಕ್ಷಣ ಯಾಕೆ ಇದು ನೀರಲ್ಲಿ ಸಾಲ್ಯುಬಲ್ ಆಗತ್ತೆ ಅಂತಂದ್ರೆ, ಈ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಏನಿದೆ ದೇ ಹ್ಯಾವ್ ದ ಎಬಿಲಿಟಿ ಟು ಫಾರ್ಮ್ ಹೈಡ್ರೋಜನ್ ಬಾಂಡ್. ಓಕೆ, ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಪ್ರೈಮರಿ ಅಮೈನ್ ತಗೊಂಡಿದ್ದೀವಿ. ಈ ಪ್ರೈಮರಿ ಅಮೈನ್ ನಾವು ನೀರಲ್ಲಿ ಹಾಕಿದಾಗ, ವಾಟರ್ ಇಸ್ ಅ ಯೂನಿವರ್ಸಲ್ ಸಾಲ್ವೆಂಟ್ ಅಂಡ್ ವಾಟರ್ ಹ್ಯಾಸ್ ಗಾಟ್ ದಿ ಪೊಲಾರಿಟಿ. Oxygen is partially negative, hydrogen is partially positive. Similarly, ಇಲ್ಲಿ ಕೂಡ ಅಮೈನ್ ಗ್ರೂಪ್ ಅಲ್ಲಿ ಕೂಡ ನೈಟ್ರೋಜನ್ ಪಾರ್ಷಿಯಲಿ ನೆಗೆಟಿವ್, ಈ ಹೈಡ್ರೋಜನ್ ಪಾರ್ಷಿಯಲಿ ಪಾಸಿಟಿವ್ ಇರುತ್ತೆ. ಸೊ ಈ ತರ ಅಪೋಸಿಟ್ ಚಾರ್ಜಸ್ ಇರುವಾಗ ಏನಾಗುತ್ತೆ ಅಂದ್ರೆ ದೇರ್ ವಿಲ್ ಬಿ ಅ ನ್ಯೂ ಇಂಟರಾಕ್ಷನ್ or new bond will be created and this bond is called as the hydrogen bond. ಈ ಹೈಡ್ರೋಜನ್ ಬಾಂಡ್ ಅಂತ ಏನಿರುತ್ತೆ ಅದು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟರ್ ಮಾಲಿಕ್ಯುಲರ್ ಅಂದ್ರೆ ಎರಡು ಡಿಫ್ರೆಂಟ್ ಕಾಂಪೌಂಡ್ ಮಧ್ಯೆ ಆಗುವಂತ ಇಂಟರಾಕ್ಷನ್ ಅಥವಾ ಬಾಂಡ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನ ಹೈಡ್ರೋಜನ್ ಬಾಂಡ್ ಅಂತ ಕರೀತಾರೆ ಅಂದ್ರೆ, ಸೊ ಇಲ್ಲಿ ಈ ಇಂಟರಾಕ್ಷನ್ ಏನಿದೆ ಅದು ಎಲೆಕ್ಟ್ರೋನೆಗೆಟಿವ್ ಆಟಮ್ ಮತ್ತೆ ಹೈಡ್ರೋಜನ್ ಮಧ್ಯೆ ಆಗಿರುವಂತ ಇಂಟರಾಕ್ಷನ್, ಹಾಗಾಗಿ ಇದನ್ನ ನಾವು ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಬೇರೆ ಎಕ್ಸಾಂಪಲ್ಸ್ ನಾವು ತಗೊಳ್ಬೇಕು ಅಂತಂದ್ರೆ, ನೀವು ರಿಕಾಲ್ ಮಾಡ್ಕೊಳ್ಳಿಕ್ಕೋಸ್ಕರ ಹೈಡ್ರೋಜನ್ ಬಾಂಡ್, ನೀವಿಲ್ಲಿ HF ಹೈಡ್ರೋಜನ್ ಫ್ಲೋರೈಡ್ ಇದು ಕೋವೆಲೆಂಟ್ ಮಾಲಿಕ್ಯೂಲ್. ಅದೇ ರೀತಿ ಬೇರೆ HF ಮಾಲಿಕ್ಯೂಲ್ ಇದ್ರೆ ಈ ಎರಡರ ಮಧ್ಯೆ ಒಂದು ಹೈಡ್ರೋಜನ್ ಆಫ್ ಒನ್ HF ಅಂಡ್ ಫ್ಲೋರಿನ್ ಆಫ್ ಅನದರ್ HF ಮಧ್ಯೆ ಏನ್ ಇಂಟರಾಕ್ಷನ್ ಇರುತ್ತೆ ಇದನ್ನ ನಾವು ಹೈಡ್ರೋಜನ್ ಬಾಂಡ್ ಅಂತ ಕರಿಬಹುದು. ಅದೇ ರೀತಿ ವಾಟರ್ ಮಾಲಿಕ್ಯೂಲ್ ನಲ್ಲೂ ಕೂಡ
So from oxygen of one water molecule, hydrogen of other water molecule, there will be interaction. So ಹೀಗೂ ಕೂಡ ಇರಬಹುದು. ಇದನ್ನ ನಾವು ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಅಮೈನ್ಸ್ ಕೂಡ ಸಿನ್ಸ್ ಇಟ್ ಹ್ಯಾಸ್ ಗಾಟ್ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಎರಡು ಇರೋದ್ರಿಂದ ಇದು ಹೈಡ್ರೋಜನ್ ಬಾಂಡ್ ಮಾಡೋದು ತುಂಬಾ ಸುಲಭ. ಹಾಗಾಗಿ ಇದು ನೀರಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗತ್ತೆ. ನಾವು ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷರಿ ಅಮೈನ್ಸ್ನ ಕಂಪೇರ್ ಮಾಡಿದ್ರೆ ಸೊ ಯಾವುದು ಈಸಿಯಾಗಿ ಸಾಲ್ಯುಬಲ್ ಆಗತ್ತೆ, ಯಾವುದು ಡಿಫಿಕಲ್ಟಿ ಟು ಗೆಟ್ ಸಾಲ್ಯುಬಲೈಸ್ಡ್ ಅಂತಂದ್ರೆ, ನೀವೀಗ ಪ್ರೈಮರಿ ಅಮೈನ್ಸ್ ಅಂತ ತಗೊಂಡ್ರೆ ನಿಮಗೆ ನೆನಪಿರೋ ಹಾಗೆ ಅದರಲ್ಲಿ 2 ಹೈಡ್ರೋಜನ್ ಆಟಮ್ ಇರುತ್ತೆ, 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಸೆಕೆಂಡರಿನಲ್ಲಿ 1 ಹೈಡ್ರೋಜನ್ ಆಟಮ್ ಇರುತ್ತೆ, ಟರ್ಷರಿನಲ್ಲಿ 0 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಸೊ ಹಾಗಾಗಿ ಪ್ರೈಮರಿ ಅಮೈನ್ಸ್ ಏನಿದೆ ಇದರಲ್ಲಿ 2 ಹೈಡ್ರೋಜನ್ ಬಾಂಡ್ನ ನಾವು ನೋಡಬಹುದು. ಸೆಕೆಂಡರಿನಲ್ಲಿ 1 ಹೈಡ್ರೋಜನ್ ಬಾಂಡ್ನ ನೋಡ್ತೀವಿ, ಟರ್ಷರಿನಲ್ಲಿ ಹೈಡ್ರೋಜನ್ ಬಾಂಡ್ ಇರಲ್ಲ. ಸೊ ಹಾಗಾಗಿ ನಾವು ಟ್ರೆಂಡ್ನ ಹೀಗೆ ಬರಿಬಹುದು: ಪ್ರೈಮರಿ ಅಮೈನ್ಸ್ ಆರ್ ಮೋರ್ ಸಾಲ್ಯುಬಲ್ ದ್ಯಾನ್ ಸೆಕೆಂಡರಿ, ಸೆಕೆಂಡರಿ ಅಮೈನ್ಸ್ ಆರ್ ಮೋರ್ ಸಾಲ್ಯುಬಲ್ ದ್ಯಾನ್ ಟರ್ಷರಿ. ಇದರ ಅರ್ಥ ಪ್ರೈಮರಿ ಅಮೈನ್ಸ್ ಜಾಸ್ತಿ ನೀರಲ್ಲಿ ಕರಗತ್ತೆ, ಸೆಕೆಂಡರಿ ಅಮೈನ್ಸ್ ಕಂಪೇರ್ ಟು ಟರ್ಷರಿ ಎಸ್ ದೇ ಆರ್ ಸಾಲ್ಯುಬಲ್, ಬಟ್ ನೀವು ಪ್ರೈಮರಿಗೆ ಕಂಪೇರ್ ಮಾಡಿದ್ರೆ ಅದರ ಸಾಲ್ಯುಬಿಲಿಟಿ ಕಡಿಮೆ. ಬಿಕಾಸ್ ಆಫ್ ದ ಸೇಮ್ ರೀಸನ್. ವಾಟ್ ಇಸ್ ದ ರೀಸನ್? ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್. ಓಕೆ, ಸೊ ಬಿಕಾಸ್ ಆಫ್ ದ ಸೇಮ್ ರೀಸನ್ the boiling point of amines are quite higher. ಸೊ ಯಾವುದ್ರ ಜೊತೆ ಕಂಪೇರ್ ಮಾಡಿ ಇವರು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಅಮೈನ್ಸ್ದು ಅಂತ ಹೇಳ್ತಿದ್ದಾರೆ ಅಂದ್ರೆ ರೆಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ಸ್. ಏನಿದು ರೆಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ಸ್ ಅಂದ್ರೆ, ಈಗ ನಾನು ಅಮೈನ್ಸ್ ಅಲ್ಲಿ CH3NH2 ತಗೊಳ್ತೀನಿ. ಸೊ ಇದ್ರದ್ದು ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ is CH4. This is methane and this is methanamine. Okay, so ಇದನ್ನ ನಾವು ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ ಅಂತ ಹೇಳಬಹುದು. ಈ ಎರಡಕ್ಕೂ ಕಂಪೇರ್ ಮಾಡಿದ್ರೆ, ಹೈಡ್ರೋಕಾರ್ಬನ್ ಮತ್ತೆ ಮೆಥನಮೈನ್ ಈ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಅಮೈನ್ ಗ್ರೂಪ್ ಏನಿದೆ ಅಥವಾ ಮೆಥನಮೈನ್ ಕಾಂಪೌಂಡ್ ಏನಿದೆ ಇದರ ಬಾಯ್ಲಿಂಗ್ ಪಾಯಿಂಟ್ ಮೀಥೇನ್ ಗಿಂತ ಜಾಸ್ತಿ. ಯಾಕೆ ಅಂದ್ರೆ ಅಗೇನ್ ದಿಸ್ ಕಾಂಪೌಂಡ್ ಮೆಥನಮೈನ್ ಹ್ಯಾಸ್ ದ ಎಬಿಲಿಟಿ ಟು ಫಾರ್ಮ್ ಹೈಡ್ರೋಜನ್ ಬಾಂಡ್. ಓಕೆ, ಈ ಹೈಡ್ರೋಜನ್ ಬಾಂಡ್ ಅಂತ ಏನಿದೆ ಇದು ಕೋವ್ಯಾಲೆಂಟ್ ಬಾಂಡ್ ಜೊತೆಗೇನೆ ಇದೆ, ಅಂದ್ರೆ ಮೋರ್ ನಂಬರ್ ಆಫ್ ಬಾಂಡ್ಸ್ ಆರ್ ದೇ. ವೆರಾಸ್ ಇಲ್ಲಿ ಮೀಥೇನ್ ಅಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಬರೀ ಕೋವ್ಯಾಲೆಂಟ್ ಬಾಂಡ್ ಮಾತ್ರ ಇರತ್ತೆ. ಓಕೆ, ಸೊ ಜಾಸ್ತಿ ಇಂಟರಾಕ್ಷನ್ ಇದ್ರೆ ಆಟಮ್ಸ್ ಮಧ್ಯೆ ನಮಗೆ ಜಾಸ್ತಿ ಎನರ್ಜಿ ಬೇಕು ಆ ಬಾಂಡ್ ನ ಬ್ರೇಕ್ ಮಾಡಲಿಕ್ಕೆ, ಅಂಡ್ ದಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡ್. ನಾವು ಕೇವಲ ಹೈಡ್ರೋಜನ್ ಬಾಂಡ್ ಬಗ್ಗೆ ಮಾತ್ರ ಮಾತಾಡಿದ್ರೆ ಅದು ತುಂಬಾ ವೀಕರ್ ಬಾಂಡ್. ಇಟ್ ಈಸ್ ನಾಟ್ ಆಸ್ ಸ್ಟ್ರಾಂಗ್ ಆಸ್ ಕೋವ್ಯಾಲೆಂಟ್ ಬಾಂಡ್ ಅಥವಾ ಅಯಾನಿಕ್ ಬಾಂಡ್ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರಬಹುದು. ಆದ್ರೆ ಈ ಹೈಡ್ರೋಜನ್ ಬಾಂಡ್ ಅನ್ನೋದು ಕೇವಲ 1, 2 ಇರಲ್ಲ. ಸೊ ನಾವು ಒಂದು ಬೀಕರ್ ನಲ್ಲಿ ಈಗ ಮೆಥನಮೈನ್ ಅಂತ ತಗೊಂಡ್ರೆ 100 ml ಆಫ್ ಮೆಥನಮೈನ್, ದೇರ್ ವಿಲ್ ಬಿ ಸೋ ಮೆನಿ ನಂಬರ್ ಆಫ್ ಮೆಥನಮೈನ್ಸ್. ಈಚ್ ಮೆಥನಮೈನ್ಸ್ ವಿಲ್ ಬಿ ಹ್ಯಾವಿಂಗ್ ಅಟ್ ಲೀಸ್ಟ್ 2 to 3 ಹೈಡ್ರೋಜನ್ ಬಾಂಡ್. ಸೊ ಹಾಗಾಗಿ ಈ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ ಇರೋದ್ರಿಂದ ಅದು ಏನ್ ಮಾಡುತ್ತೆ, ಕ್ಯುಮ್ಯುಲೇಟಿವ್ ಎಫೆಕ್ಟ್ ಅಂತ ನಾವೇನ್ ಕರಿತೀವಲ್ವಾ, ಸೊ ಹಾಗೆ ಇಟ್ ವಿಲ್ ಗಿವ್ ದ ಸ್ಟ್ರೆಂತ್ ಟು ದ ಮಾಲಿಕ್ಯೂಲ್. ಸೊ ಮೋರ್ ಎನರ್ಜಿ ಇಸ್ ನೀಡೆಡ್ ಟು ಬ್ರೇಕ್ ದ ಬಾಂಡ್. ಅಂದ್ರೆ ಜಾಸ್ತಿ ನಾವು ಟೆಂಪರೇಚರ್ ನ ಕೊಡಬೇಕು ಆ ಇಂಟರಾಕ್ಷನ್ ನ ಬ್ರೇಕ್ ಮಾಡಲಿಕ್ಕೆ. ಅದು ಯಾವ್ದ್ರಿಂದ ಸಾಧ್ಯ ಆಯ್ತು? ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡ್. ಸೊ ಆದ್ರೆ ಇಲ್ಲಿ ಹೈಡ್ರೋಕಾರ್ಬನ್ ನಲ್ಲಿ ಆತರ ಹೈಡ್ರೋಜನ್ ಬಾಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರತ್ತೆ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಕಾರ್ಬನ್ಸ್ ಅಂಡ್ ದಿ ಅಮೈನ್ಸ್. ಸೊ ಇನ್ನೊಂದು ಕಾಂಪೌಂಡ್ ಅವ್ರು ನಿಮ್ಗೆ ಕೊಡಬಹುದು, ಆಲ್ಕೋಹಾಲ್ಸ್ ಅಂಡ್ ಅಮೈನ್ಸ್. ಇವೆರಡನ್ನ ಕಂಪೇರ್ ಮಾಡಿ ಯಾವ್ದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅನ್ನೋ ಕ್ವೆಶ್ಚನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. CET ನಲ್ಲಿ ಅಥವಾ 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಮೇನ್ ಎಕ್ಸಾಮ್ ನಲ್ಲಿ ಕೂಡ ಅವರು ಕೇಳಬಹುದು. ಸೊ ಆಲ್ಕೋಹಾಲ್ ಮತ್ತೆ ಅಮೈನ್ಸ್ ಅಲ್ಲಿ ಆಲ್ಕೋಹಾಲ್ಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದಿ ಅಮೈನ್. ಎಕ್ಸಾಂಪಲ್ ಅಗೇನ್ ಸಿಂಪಲ್ ಒನ್ ಓನ್ಲಿ ನಾವು ತಗೊಂಡ್ರೆ, ದಟ್ ಇಸ್ ಮೆಥನಾಲ್ ಅಂಡ್ ಮೆಥನಮೈನ್.
ಸರಿ, ನೀವು ಕಂಪೇರ್ ಮಾಡಿದ್ರೆ ಎರಡು ಕಾಂಪೌಂಡ್ ಅಲ್ಲಿ R ಗ್ರೂಪ್ ಸೇಮ್ ಇದೆ, ಮಿಥೈಲ್ ಅಂಡ್ ಮಿಥೈಲ್ ಗ್ರೂಪ್ ಸೇಮ್ ಇದೆ. Functional group of alcohol is OH, functional group of amine is NH2. Okay, so ಯಾಕೆ ಆಲ್ಕೋಹಾಲ್ಸ್ ಬಾಯ್ಲಿಂಗ್ ಪಾಯಿಂಟ್ ಅಮೈನ್ಸ್ ಗಿಂತ ಜಾಸ್ತಿ ಅಂದ್ರೆ ಈ ಆಟಮ್ ನ ನಾವೀಗ ಕನ್ಸಿಡರ್ ಮಾಡಬೇಕು. ಯಾವುದು? ಆಕ್ಸಿಜನ್ ಮತ್ತೆ ನೈಟ್ರೋಜನ್. ಓಕೆ, ಸೊ ದ ಬೇಸಿಕ್ ಕಾನ್ಸೆಪ್ಟ್ ಯು ಶುಡ್ ಬಿ ಅವೇರ್, ನಿಮ್ಗೆ ಗೊತ್ತಿರಬೇಕು. ಆಕ್ಸಿಜನ್ ನೈಟ್ರೋಜನ್ ಗಿಂತ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್, ಅಂದ್ರೆ ಅದ್ರದ್ದು ಕೆಪಾಸಿಟಿ ಟು ಅಟ್ರಾಕ್ಟ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಇಸ್ ಮೋರ್. ಹಾಗಾಗಿ ಆಲ್ಕೋಹಾಲ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಡೈಪೋಲ್ ಮೂಮೆಂಟ್. ಸೊ ಈ ವರ್ಡ್ಸ್ ನಾನೇನು ಹೇಳ್ತಾ ಇದ್ದೀನಿ, ಡೈಪೋಲ್ ಮೂಮೆಂಟ್, ಎಲೆಕ್ಟ್ರೋನೆಗೆಟಿವಿಟಿ, ಸೊ ಇದೆಲ್ಲ ವೆರಿ ಬೇಸಿಕ್, ನೀವು ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. ಸೊ ಬಿಕಾಸ್ ಆಫ್ ದಿ ವೆರಿ ಹೈ ಎಲೆಕ್ಟ್ರೋನೆಗೆಟಿವ್ character of oxygen, the hydrogen bond formed, ಏನ್ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ ಅದು ಅಮೈನ್ಸ್ ಗಿಂತ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಆಲ್ಕೋಹಾಲ್ಸ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ವಾಟ್ ಇಸ್ ದ ಟ್ರೆಂಡ್? ಯಾವ ಟ್ರೆಂಡ್ ನಾವು ಇಲ್ಲಿ ಬರಿಬಹುದು ಅಂದ್ರೆ ಆಲ್ಕೋಹಾಲ್ಸ್ ಬಾಯ್ಲಿಂಗ್ ಪಾಯಿಂಟು ಅಮೈನ್ಸ್ ಗಿಂತ ಜಾಸ್ತಿ ಇರುತ್ತೆ. ಅಮೈನ್ಸ್ ಬಾಯ್ಲಿಂಗ್ ಪಾಯಿಂಟು ಹೈಡ್ರೋಕಾರ್ಬನ್ಗಳಿಗಿಂತ ಜಾಸ್ತಿ ಇರುತ್ತೆ. ಓಕೆ, ಸೊ ನೀವು ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಬಹುದು. ಇದು ಪಾಯಿಂಟ್ ಟು ಬಿ ರಿಮೆಂಬರ್ಡ್ ವಿತ್ ರೆಸ್ಪೆಕ್ಟ್ ಟು ಬಾಯ್ಲಿಂಗ್ ಪಾಯಿಂಟ್. ನಾನು ಸಾಲ್ಯುಬಿಲಿಟಿಗೆ ಆಲ್ರೆಡಿ ಕೊಟ್ಟಿದ್ದೆ. ಪ್ರೈಮರಿ ಇಸ್ ಮೋರ್ ಸಾಲ್ಯುಬಲ್ ದ್ಯಾನ್ ಸೆಕೆಂಡರಿ ದ್ಯಾನ್ ಟರ್ಷರಿ, ಬಿಕಾಸ್ ಪ್ರೈಮರಿನಲ್ಲಿ ಜಾಸ್ತಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ದಟ್ ವಾಸ್ ಅಬೌಟ್ ದಿ ಫಿಸಿಕಲ್ ಪ್ರಾಪರ್ಟಿ. ಸೊ ಲೆಟ್ ಅಸ್ ಲರ್ನ್ ಅಬೌಟ್ ದಿ ಕೆಮಿಕಲ್ ಪ್ರಾಪರ್ಟಿ ಆರ್ ದಿ ಕೆಮಿಕಲ್ ರಿಯಾಕ್ಷನ್ಸ್. ಅಂದ್ರೆ ಈ ಅಮೈನ್ಸ್ ಬೇರೆ ಕಾಂಪೌಂಡ್ ಜೊತೆ ಹೇಗೆ ರಿಯಾಕ್ಟ್ ಆಗತ್ತೆ. ಸೊ ಆಸ್ ವಿ ನೋ, these amines have got the lone pair of electron. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ lone pair of electrons ಅಂದ್ರೆ ಏನು, ಎಲೆಕ್ಟ್ರಾನ್ಸ್ ಇದ್ರೆ ಏನಾಗತ್ತೆ, ಹೌ ಡು ದೇ ಆಕ್ಟ್. ಸೊ ದೇ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್ಸ್ ಅಂತ ಕೂಡ ನಾವು ಕಲ್ತ್ಕೊಂಡಿದ್ವಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಲ್ಲಿ. ಅಂಡ್ ಸೊ ಇದನ್ನ ನಾವು ಲೆವಿಸ್ ಬೇಸ್ ಅಂತ ಕರೀತಾರೆ. ಏನಿದು ಲೆವಿಸ್ ಬೇಸಸ್ ಅಂದ್ರೆ, ಈಗ ವೆರಿ ಬೇಸಿಕ್ ಡೆಫಿನಿಷನ್ಸ್ ಅಲ್ಲಿ ಆಸಿಡ್ ಮತ್ತೆ ಬೇಸ್ ಡೆಫಿನಿಷನ್ಸ್ ಏನು ಅಂತ ಕೇಳಿದ್ರೆ, ಆಸಿಡ್ಸ್ ಆರ್ ಎನಿ ಸಬ್ಸ್ಟಾನ್ಸಸ್ ಇಫ್ ದೇ ಪ್ರೊಡ್ಯೂಸ್ H+ ion when they are dissolved in water ಅಂತ ಹೇಳ್ತಾರೆ. or bases means if they have got the hydroxyl ion they are called as the bases. Okay, this is according to Arrhenius theory ಪ್ರಕಾರ ಯಾವುದೇ ಕಾಂಪೌಂಡ್ ನ ನಾವು ಆಸಿಡ್ ಅಂತ ಕರಿಬಹುದು if they produces H+ ion when they dissolved in water. ಅದೇ ರೀತಿ ಅರೇನಿಯಸ್ ಬೇಸಸ್ ಅಂದ್ರೆ OH ಗ್ರೂಪ್ ಇರಬೇಕು, ಆ ಕಾಂಪೌಂಡ್ ನಲ್ಲಿ OH ಗ್ರೂಪ್ ಇರಬೇಕು. ಆದ್ರೆ ಇಲ್ಲಿ ನೋಡಿ ಅಮೈನ್ಸ್ ಅಲ್ಲಿ ನಾನು ಇದನ್ನ ಬೇಸ್ ಅಂತ ಹೇಳಿದೆ, ಬಟ್ ಎಲ್ಲೂ ಕೂಡ OH ಗ್ರೂಪ್ ಇಲ್ಲ. ಆದ್ರೂ ಕೂಡ ಇದು ಬೇಸ್. ಹೇಗೆ? ನಮ್ಗೆ ಇನ್ನೊಂದು ರೀತಿಯಲ್ಲಿ ಆಸಿಡ್ ಮತ್ತೆ ಬೇಸ್ ನ ಡಿಫೈನ್ ಮಾಡಿದ್ದಾರೆ. ಅದು ಲೆವಿಸ್ ಆಸಿಡ್ ಅಂಡ್ ಲೆವಿಸ್ ಬೇಸ್ ಅಂತ ಕರಿತೀವಿ. ಸೊ ಲೆವಿಸ್ ಆಸಿಡ್ಸ್ ಆರ್ ಎಲೆಕ್ಟ್ರಾನ್ acceptors and Lewis base are electron donors. ಅಂದ್ರೆ ಅರ್ಥ, ಯಾವ ಎಲಿಮೆಂಟ್ ಅಥವಾ ಕಾಂಪೌಂಡ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೋ, ಬೇರೆ ಆಟಮ್ಗೆ ಕೊಡುತ್ತೋ, ಅದನ್ನ ನಾವು ಬೇಸ್ ಅಂತ ಕರಿತೀವಿ. ಟು ಬಿ ವೆರಿ ಸ್ಪೆಸಿಫಿಕ್, ದೇ ಆರ್ ಕಾಲ್ಡ್ as the Lewis bases. ಸೊ ನೀವು ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಬೇಕು. ಅಮೈನ್ಸ್ ಪ್ರೈಮರಿ ಅಮೈನ್ಸ್ ಆಗಿರ್ಬೋದು, ಸೆಕೆಂಡರಿ ಅಮೈನ್ಸ್ ಆಗಿರ್ಬೋದು, ಅಥವಾ ಟರ್ಷರಿ ಅಮೈನ್ಸ್ ಆಗಿರ್ಬೋದು, ಈವನ್ ಅಮೋನಿಯಾ ಆಲ್ಸೋ. ಓಕೆ, ಸೊ ಈ 4 ಕಾಂಪೌಂಡ್ ಅಲ್ಲಿ ಯಾವುದೇ ಆದ್ರೂ ಕೂಡ ಅದೆಲ್ಲಾನು ಬೇಸಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ electron donation. So hence they are called as the Lewis bases. Okay, so with respect to that, the first chemical reaction we are learning is the basic character of amines. So naviga primary amines ide, secondary ide, tertiary amines ide. Idralli yavudu ಜಾಸ್ತಿ ಬೇಸಿಕ್, ಯಾವುದು ಕಡಿಮೆ ಬೇಸಿಕ್, ಸೊ ಅದು ಆ ಪಾಯಿಂಟ್ ನಾವು ಈ ಚಾಪ್ಟರ್ ನಲ್ಲಿ ಕಲಿತಾ ಹೋಗ್ತೀವಿ. ಸೊ ನೀವು ಇಲ್ಲಿ ಈಕ್ವಿಲಿಬ್ರಿಯಂ ರಿಯಾಕ್ಷನ್ ಅನ್ನು ನೋಡಿದ್ರೆ ಪ್ರೈಮರಿ ಅಮೈನ್ ನ ತಗೊಂಡಿದ್ದೀವಿ. ಇಟ್ ಇಸ್ ಅ ಪ್ರೈಮರಿ ಅಮೈನ್. ಇದು ಆಸಿಡ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ ಪ್ರಾಡಕ್ಟ್ ಬರೋದು ಸಾಲ್ಟ್.
ಸೊ ನಮ್ಗೆ ಇಲ್ಲಿ ಆಸ್ ಯೂಶುವಲ್ ಸಾಲ್ಟ್ ಪ್ರಾಡಕ್ಟ್ ಆಗಿ ಬಂದಿದೆ. ಸೊ ಅಂದ್ರೆ ನಾವು ಹೇಳ್ಬಹುದು ಈ ಅಮೈನ್ಸ್ ಬೇಸಿಕ್ ಅಂತ ಹೇಳ್ಬಹುದು. ಇದು ಆಲಿಫ್ಯಾಟಿಕ್. ಆರೋಮ್ಯಾಟಿಕ್ ನಾವು ಅನಿಲಿನ್ ತಗೊಂಡಿದೀವಿ. ಅನಿಲಿನ್ ಕೂಡ HCl ಜೊತೆ ರಿಯಾಕ್ಟ್ ಆದಾಗ ಇದು ಆಸಿಡ್, ಮತ್ತೆ ನಮಗೆ ಸಾಲ್ಟೇ ಬಂದಿದೆ, ಅನಿಲಿನಿಯಂ ಕ್ಲೋರೈಡ್. ಸೊ ಇಲ್ಲಿ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಬಂದಿರೋದ್ರಿಂದ ಇದನ್ನು ಕೂಡ ಬೇಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಹೇಗೆ ರಿಯಾಕ್ಷನ್ ಆಗತ್ತೆ ಅದನ್ನ ವಾಟರ್ಗೆ ಹಾಕಿದಾಗ ಅಥವಾ ನೀರಿಗೆ ಹಾಕಿದಾಗ ಏನ್ ರಿಯಾಕ್ಷನ್ ಆಗತ್ತೆ ಅಂತ ಕಲ್ತ್ಕೊಳ್ಳೋಣ. ಈಗ RNH2 ನಾವಿಲ್ಲಿ ಆಲಿಫ್ಯಾಟಿಕ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ತಾ ಹೋಗಿ, ಬಟ್ ದ ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಫಾರ್ ದಿ ಆರೋಮ್ಯಾಟಿಕ್ ಆಲ್ಸೋ ಆರ್ ಫಾರ್ ದಿ ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಸೋ. ಸೊ ಹಾಗಾಗಿ ಇಲ್ಲಿ R ಗ್ರೂಪ್ ನಿಮ್ಗೆ ಯಾವ R ಗ್ರೂಪ್ ಬೇಕೋ ಅದನ್ನ ನೀವು ರಿಪ್ಲೇಸ್ ಮಾಡ್ಕೊಳ್ತಾ ಹೋಗಬಹುದು. ಸೊ ಪ್ರೈಮರಿ ಅಮೈನ್ ನ ವಾಟರ್ಗೆ ಆಡ್ ಮಾಡಿದಾಗ ನಮಗೆ ಅಲ್ಲಿ ಸಾಲ್ಟ್ ಪ್ರೊಡ್ಯೂಸ್ ಆಗತ್ತೆ. ಓಕೆ, ಇಲ್ಲಿ ಸಾಲ್ಟ್ ಅನ್ನೋದಕ್ಕಿಂತ ಬೇಸ್ ಪ್ರೊಡ್ಯೂಸ್ ಆಗತ್ತೆ. ಆಕ್ಚುಲಿ ದಿಸ್ ಇಸ್ ಹೌ ಇಟ್ ವಿಲ್ ಬಿ RNH3+. ಇದು ಪಾಸಿಟಿವ್ ಇರೋದ್ರಿಂದ ಇಟ್ ವಿಲ್ ಅಟ್ರಾಕ್ಟ್ ದಿ ನೆಗೆಟಿವ್ಲಿ ಚಾರ್ಜ್ ಮೈನಸ್ OH ಮೈನಸ್ ಅಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಆದ್ರೆ ಅದೆರಡು ಅಯಾನಿಕ್ ಕಾಂಪೌಂಡ್ ಆಗಿರೋದ್ರಿಂದ ಎರಡು ಸಪರೇಟ್ ಆಗಿರುತ್ತೆ. ನೀವು ಇದೇ ರೀತಿ ಬರಿಬೇಕು. ಇದಕ್ಕೆ ನಾವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ನ ಅಪ್ಲೈ ಮಾಡಿದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ವಾಟ್ ಇಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? K is equal to concentration of product divided by concentration of reactants. ಸೊ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. K is equal to RNH3. This is the product, this is the second product, and divided by concentration of first reactant and the second reactant. ಇಲ್ಲಿ ಸಬ್ಸ್ಟಿಟ್ಯೂಟೆಡ್ ಫಾರ್ಮುಲಾನ ಸ್ವಲ್ಪ ರೀಅರೇಂಜ್ ಮಾಡಿಕೊಂಡು ವಾಟರ್ನ ದಿಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದಾರೆ. ಆಗ ದ ಫಾರ್ಮುಲಾ ವಿಲ್ ಬಿಕಮ್ RNH3+ OH minus divided by RNH2. ಸೊ ಇದೇನಿದೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಂಟು ವಾಟರ್, ಅದನ್ನ ನಾವು KB ಅಂತ ಕರಿಬಹುದು, ಅಥವಾ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್. So this K is the dissociation constant or the equilibrium constant, and B is for the base. Okay, so that will be, this is the formula. ಇದ್ರ ಬೇಸ್ ಮೇಲೆ ಯಾವುದು ನಿಮಗೆ ನ್ಯೂಮರಿಕಲ್ಸ್ ಕೊಡಲ್ಲ. The point you have to remember is this one. Okay, so PKB is equal to negative log KB. So just now we learned KB is the dissociation constant of base. ಈ ಅಮೈನ್ಸ್ ಎಲ್ಲಾನು ವೀಕ್ ಬೇಸ್ ಆಗಿರೋದ್ರಿಂದ ನಾವು ಅದನ್ನ PKB ಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಹೇಗೆ PKB ಗೆ ಕನ್ವರ್ಟ್ ಮಾಡ್ಕೊಳ್ಳೋದು KB ನ ಅಂದ್ರೆ, ಆ KB ವ್ಯಾಲ್ಯೂ ಏನಿರುತ್ತೆ ಅದನ್ನ ನೆಗೆಟಿವ್ ಲಾಗರಿದಮ್ ತಗೊಳ್ಬೇಕು. ಸೊ ದಟ್ ವ್ಯಾಲ್ಯೂ ವಿಲ್ ಬಿಕಮ್ ದಿ PKB. So how PKB and KB helps us to analyze what is the basic strength, ಯಾವುದು ಕಡಿಮೆ ಬೇಸ್ ಇದೆ, ಯಾವುದು ಸ್ಟ್ರಾಂಗ್ ಬೇಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ಈ ಚಾರ್ಟ್ ನಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕೆಲವೊಂದು ಕಾಂಪೌಂಡ್ ಕೊಟ್ಟಿದ್ದಾರೆ. ಮೆಥನಮೈನ್ ಇದೆ, ಮೀಥೈಲ್ ಮೆಥನಮೈನ್ ಇದೆ, ಎಥನಮೈನ್ ಇದೆ. ಸೊ ಇಲ್ಲಿ ಅದ್ರದ್ದು PKB ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಸೊ ನೀವು ಈ ಎರಡು ಪಾಯಿಂಟ್ಸ್ ಏನಿದೆ ಇದು ನೆನಪಲ್ಲಿರ್ಬೇಕು. ಇದನ್ನೆಲ್ಲ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಎರಡು ಪಾಯಿಂಟ್ ನಿಮ್ಗೆ ನೆನಪಿದ್ರೆ ಅವರು ಯಾವುದೇ ಕಾಂಪೌಂಡ್ ಕೊಟ್ಟರು ಕೂಡ ನಾವು ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಮಾಡ್ಕೊಳ್ತಾ ಹೋಗಬಹುದು. ಸೊ ಏನಪ್ಪ ಈ ಪಾಯಿಂಟ್ ಅಂದ್ರೆ, ನಮ್ಗೆ ಯೂಶಲಿ PKB ವ್ಯಾಲ್ಯೂನೇ ಕೊಟ್ಟಿರ್ತಾರೆ. ಕೆಲವೊಂದ್ಸಲ ದೇ ಮೈಟ್ ಗಿವ್ ಇವನ್ ದ KB ವ್ಯಾಲ್ಯೂ ಆಲ್ಸೋ. ಸೊ ದ ಫಸ್ಟ್ ಪಾಯಿಂಟ್ ಇಸ್ ಲೆಸ್ಸರ್ ದ PKB ವ್ಯಾಲ್ಯೂ, stronger that basis. Okay, so by now ಇಷ್ಟೊತ್ತಿಗೆ ನಿಮಗೆ ಇದೆರಡು ಕನೆಕ್ಟ್ ಆಗಿರಬೇಕು. ನೀವು KB ಅಥವಾ PKB ಅಂತ ಎಲ್ಲೆಲ್ಲಿ ನೋಡ್ತಿರೋ ನೀವು ಯಾವುದಕ್ಕೆ ಕನೆಕ್ಟ್ ಮಾಡ್ಕೊಳ್ಬೇಕು? ಬೇಸ್. ಓಕೆ, ಸೊ ಇದಕ್ಕೆ ನೀವು ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಈ PKB ವ್ಯಾಲ್ಯೂ ಅದು ನಂಬರ್ಸ್ ಏನ್ ಕೊಟ್ಟಿರ್ತಾರಲ್ಲ ಅದು ಕಡಿಮೆ ಇದ್ರೆ ಅದ್ರದ್ದು ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಇರತ್ತೆ. ಅಥವಾ KB ವ್ಯಾಲ್ಯೂ ಕೊಟ್ಟಿರ್ತಾರೆ, ನಾನು ಹೇಳಿದಾಗೆ ಕೆಲವೊಂದ್ಸಲ KB ವ್ಯಾಲ್ಯೂ ಕೊಟ್ಟಿರ್ತಾರೆ. KB ವ್ಯಾಲ್ಯೂ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮೋರ್ ದ KB ವ್ಯಾಲ್ಯೂ ಮೋರ್ ವಿಲ್ ಬಿ ದ ಬೇಸಿಕ್ ಸ್ಟ್ರೆಂತ್. ಎರಡೊಂದು ಎಕ್ಸಾಂಪಲ್ ತಗೊಳ್ಳೋಣ, ಆಗ ನಿಮ್ಗೆ ಇನ್ನೂ ಸರಿಯಾಗಿ ಅರ್ಥ ಆಗತ್ತೆ. ಮೆಥನಮೈನ್ 3.38
and phenyl methanamine will take, that is 4.70. okay, so ಈ ಎರಡು ಕಾಂಪೌಂಡ್ ಅಲ್ಲಿ pKb ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ. just now we learnt that lesser the pKb value, more will be the basic strength. so ಇದರಲ್ಲಿ ಯಾವುದು ಕಡಿಮೆ ಇದೆ? 3.38 ಕಡಿಮೆ ಇದೆ. so ಹಾಗಾಗಿ methanamine, if this is the compound 1 and 2 ಅಂತ ತಗೊಂಡ್ರೆ, the first compound, that is methanamine, is stronger base than the second compound. ಅಥವಾ ನೀವು ಹೀಗೂ ಕೂಡ ಬರಿಬಹುದು, second compound is weaker than the first compound ಅಂತ ಬರಿಬಹುದು. ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ, ಸೊ ಈ ಎರಡು ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡಿದ್ರೆ, it is N-methyl aniline, N, N-dimethyl aniline ತಗೊಂಡ್ರೆ, N, N-dimethyl aniline has got 8.92, N-methyl aniline 9.30. ಸೊ ಇದರಲ್ಲಿ pKb ವ್ಯಾಲ್ಯೂ ಯಾವುದು ಕಡಿಮೆ ಇದೆ? N, N-dimethyl aniline ಕಡಿಮೆ ಇದೆ. ಸೊ ಹಾಗಾಗಿ ಇದು ಸ್ಟ್ರಾಂಗರ್ ಬೇಸ್ ಕಂಪೇರ್ ಟು N-methyl aniline. ಸೊ ಲೆಸರ್ ದ pKb ವ್ಯಾಲ್ಯೂ, ಸ್ಟ್ರಾಂಗರ್ ದ ಬೇಸ್ ಇಸ್. ಇನ್ ಕೇಸ್ KB ವ್ಯಾಲ್ಯೂ ಕೊಟ್ಟು ಡೈರೆಕ್ಟ್ ಆಗಿ, ಓಕೆ, ಸೊ ಆಗ ಜಾಸ್ತಿ ಯಾವ್ದಿರುತ್ತೋ ಅದು ಸ್ಟ್ರಾಂಗ್ ಆಗಿರುತ್ತೆ. ಸೊ KB is directly proportional, pKb is inversely proportional to the basic strength. ಬಟ್ ನಾಟ್ ಆಲ್ವೇಸ್ ಜಸ್ಟ್ pKb ವ್ಯಾಲ್ಯೂ ನಿಮಗೆ ಒಂದೊಂದ್ಸಲ ಕೊಡಲ್ಲ, ಕೆಲವೊಂದ್ಸಲ ಬರೀ ಕಾಂಪೌಂಡ್ಸ್ ಮಾತ್ರ ಕೊಟ್ಟಿರ್ತಾರೆ, ಲೈಕ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ. ಸೊ ಆಗ ನಾವು ಯಾವುದು ಸ್ಟ್ರಾಂಗ್ ಬೇಸು, ಯಾವುದು ವೀಕ್ ಬೇಸ್ ಅಂತ ಹೇಗೆ ಅನಲೈಸ್ ಮಾಡೋದು ಅನ್ನೋದನ್ನ ಈ ಟಾಪಿಕ್ ನಲ್ಲಿ ಕಲ್ತ್ಕೊಳ್ಳೋಣ. ಸೊ ನಾವು ಇನ್ ದಿಸ್ ಟಾಪಿಕ್ ವಿ ಆರ್ ಲರ್ನಿಂಗ್ ಬೇಸಿಸಿಟಿ ರಿಲೇಶನ್ಶಿಪ್ ಆಫ್ ಅಮೈನ್ಸ್. ಓಕೆ, ಸೊ ಇದರಲ್ಲಿ ಎರಡು ರೀತಿಯಾಗಿ ಕ್ವೆಶನ್ಸ್ ನ ಕೇಳ್ಬೋದು. ಒಂದು, ಆಲ್ಕನ್ ಅಮೈನ್ಸ್ ವರ್ಸಸ್ ಅಮೋನಿಯಾ, ಅಂದ್ರೆ ಆಲಿಫ್ಯಾಟಿಕ್ ಅಮೈನ್ಸ್ ಜಾಸ್ತಿ ಬೇಸಿಕ್ ಆಗಿರತ್ತಾ ಅಥವಾ ಅಮೋನಿಯಾ ಜಾಸ್ತಿ ಬೇಸಿಕ್? Which is stronger between aliphatic amines and ammonia? Which is stronger base? ಸೊ ಅದನ್ನ ನಾವೀಗ ಅನಲೈಸ್ ಮಾಡೋಣ. ಸೊ ಇದರಲ್ಲಿ ಅಗೇನ್ ಎರಡು ಮೂರು ಡಿಫ್ರೆಂಟ್ ಕಂಡೀಷನ್ಸ್ ನಾವು ತಗೊಳ್ಬೇಕಾಗತ್ತೆ. ಫಸ್ಟ್ ಕಂಡೀಷನ್ ನಾವೆಲ್ಲಿ ತಗೊಳ್ತಾ ಇದ್ದೀವಿ ಅಂದ್ರೆ ಗೇಷಿಯಸ್ ಸ್ಟೇಟ್, ಅಂದ್ರೆ ಅವ್ರು ಯಾವುದೇ ಅಮೈನ್ ನ ಕೊಡ್ಲಿ ನಾವು ಅದನ್ನ ಗೇಷಿಯಸ್ ಸ್ಟೇಟ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಲೈಕ್ ಮೆಥನಮೈನ್ ಅಥವಾ ಎಥನಮೈನ್ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅದ್ರದ್ದು ಸ್ಟೇಟ್ ಆಫ್ ಮ್ಯಾಟರ್ ಬಂದು ಗ್ಯಾಸೇನೆ. ಬಟ್ ಬೇರೆ ಯಾವ್ದಾದ್ರು ಕೊಟ್ಟಿದ್ರೆ ಮೊದಲು ನಾವು ಅದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಗೇಷಿಯಸ್ ಸ್ಟೇಟ್ ಅಲ್ಲಿ ಏನಾಗತ್ತೆ ಅಂತ ಚೆಕ್ ಮಾಡೋಣ. CH3 or C2H5 ಏನಿರುತ್ತೆ, ಆ ಎಲೆಕ್ಟ್ರಾನ್ಸ್ R ಮತ್ತೆ ನೈಟ್ರೋಜನ್ ಮಧ್ಯೆ ಇರುವಂತ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಕಡೆ ಮೂವ್ ಆಗತ್ತೆ, ಅಥವಾ ನೈಟ್ರೋಜನ್ ವಿಲ್ ಪುಲ್ ದಟ್ ಎಲೆಕ್ಟ್ರಾನ್. ಸೊ ಆಗ ನಾವು ಈ R ಗ್ರೂಪ್ ನ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಅಂತ ಕರಿತೀವಿ. ಅಂದ್ರೆ ಅರ್ಥ, ಈ ಎರಡರ ಮಧ್ಯೆ ಇರುವಂತ ಎಲೆಕ್ಟ್ರಾನ್ ಆರ್ ಸ್ಲೈಟ್ಲಿ ಮೂವಿಂಗ್ ಟುವರ್ಡ್ಸ್ ದ ನೈಟ್ರೋಜನ್, ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ದಿ ಇಂಡಕ್ಟಿವ್ ಎಫೆಕ್ಟ್. ಓಕೆ, ಸೊ ಇದು ಎಲ್ಲ ಆಟಮ್ ಕೂಡ ತೋರ್ಸತ್ತೆ, ಬಟ್ ಆರ್ ಗ್ರೂಪ್ ಅಲ್ಲಿ ಇಂಡಕ್ಟಿವ್ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಅದು ಎಲೆಕ್ಟ್ರಾನ್ ತನ್ನಟ್ಟಿಗೆ ಇಟ್ಕೊಳ್ದೆ ಬೇರೆ ಆಟಮ್ ಕಡೆಗೆ ಶಿಫ್ಟ್ ಮಾಡ್ಲಿಕ್ಕೆ ನೋಡ್ತಾ ಇರುತ್ತೆ. ಹಾಗಾಗಿ ಇದನ್ನ ನಾವು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಅಂತ ಕರಿತೀವಿ, ಅಥವಾ ಪ್ಲಸ್ ಐ ಎಫೆಕ್ಟ್ ಅಂತ ಕೂಡ ಕರೀತಾರೆ. ನಾವು ಮುಂಚೆ ಕಲ್ತಿದ್ದ ಹಾಗೆ ಆರ್ ಎಲೆಕ್ಟ್ರಾನ್ ನ ಕೊಟ್ಟಾಗ ಯಾವ ಚಾರ್ಜ್ ಪ್ರೊಡ್ಯೂಸ್ ಆಗತ್ತೆ, ಅಲ್ಲಿ ಆರ್ ಪ್ಲಸ್ ಪ್ರೊಡ್ಯೂಸ್ ಆಗತ್ತಲ್ವಾ, ಹಾಗಾಗಿ ಇದನ್ನ ಪ್ಲಸ್ ಐ ಎಫೆಕ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ನಾವಿಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಯಾವ್ಯಾವ ಕಡೆಯಿಂದ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಕಡೆಗೆ ಬರ್ತಾ ಇದೆ ಅಂತ. ಸೊ ಹಿಯರ್ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ನೈಟ್ರೋಜನ್ದು, ಆ ಎಲೆಕ್ಟ್ರಾನ್ಸ್ H+ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಈ ಬಾಂಡ್ ನ ನಾವು ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಈ ಎರಡು ಎಲೆಕ್ಟ್ರಾನ್, ದಟ್ ಇಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಹೈಡ್ರೋಜನ್ ಕಡೆ ಶಿಫ್ಟ್ ಆಗ್ತಾ ಇದೆ? ಬಿಕಾಸ್ ಹೈಡ್ರೋಜನ್ ಇಸ್ ಅ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್. ಏನು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಅಂದ್ರೆ ಅರ್ಥ, ಅವುಗಳಲ್ಲಿ ಎಲೆಕ್ಟ್ರಾನ್ ಕಡಿಮೆ ಇರತ್ತೆ. ಯಾವುದಕ್ಕಿಂತ ಕಡಿಮೆ ಇರತ್ತೆ ಅಂದ್ರೆ
ಆಕ್ಟೇಟ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಡ್ಯೂಪ್ಲೆಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವೇನ್ ಸ್ಟೇಬಲ್ ಕಾನ್ಫಿಗರೇಷನ್ ಕಲ್ತಿದೀವಲ್ಲ ಅದಕ್ಕಿಂತ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ನೈಟ್ರೋಜನ್ ಕೊಡ್ತಾ ಇದೆ ಅದನ್ನ ಈ ಹೈಡ್ರೋಜನ್ ಆಟಮ್ ಈಸಿಯಾಗಿ ತಗೊಳತ್ತೆ. ನಾವೀಗ ನೋಡೋಣ ಯಾಕೆ ಹೈಡ್ರೋಜನ್ ಡಿಫಿಷಿಯಂಟ್ ಸ್ಪೀಶೀಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, so it will be having only 1 electron. ಬಟ್ ನಾವಿಲ್ಲಿ H+ ಅಂತ ಬರೆದ್ರೆ ಏನರ್ಥ, ಅಲ್ಲಿ ಏನು ಒಂದು ಎಲೆಕ್ಟ್ರಾನ್ ಇತ್ತಲ್ವಾ ಆ ಒಂದು ಎಲೆಕ್ಟ್ರಾನ್ ಕೂಡ ಆಚೆ ಬಂದ್ಬಿಟ್ಟಿದೆ. ಸೊ ಈ H+ ನಲ್ಲಿ 0 ಎಲೆಕ್ಟ್ರಾನ್, ಓಕೆ, ನೋ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಈ ನೈಟ್ರೋಜನ್ ಕೊಡುವಂತ ಎಲೆಕ್ಟ್ರಾನ್ ನ ಈಸಿಯಾಗಿ ಹೈಡ್ರೋಜನ್ ಪ್ಲಸ್ ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಡತ್ತೆ. ಓಕೆ, ಸೊ ಜಸ್ಟ್ ನಾವು ವಿ ಲರ್ನ್ಡ್ ದಟ್ ನೈಟ್ರೋಜನ್ ಇಸ್ ಅ ಲೆವಿಸ್ ಬೇಸ್ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಈ ನೈಟ್ರೋಜನ್ ಪೇರ್ ಆಫ್ ಎಲೆಕ್ಟ್ರಾನ್ ಕೊಡುತ್ತೆ ಸರಿ, ಆದ್ರೆ ಒನ್ಸ್ ಇಟ್ ಗಿವ್ಸ್ ದಿಸ್ ಪೇರ್ ಆಫ್ ಎಲೆಕ್ಟ್ರಾನ್ ಅವಾಗ ಇದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಬೇರೆ ಯಾವ್ದಾದ್ರು ಆಟಮ್ ಇದೆಯಾ ಅದ್ರ ಕಡೆಗೆ ಎಲೆಕ್ಟ್ರಾನ್ ನ ಕೊಡೋ ಅಂತದ್ದು ಅನ್ನೋದನ್ನ ನೈಟ್ರೋಜನ್ ಯಾವಾಗೂ ನೋಡ್ತಾ ಇರತ್ತೆ. ಸೊ ಇಲ್ಲಿ R ಗ್ರೂಪ್ ಇರೋದ್ರಿಂದ ಈ R ಗ್ರೂಪ್ ಏನ್ ಮಾಡತ್ತೆ, ಎಲೆಕ್ಟ್ರಾನ್ಸ್ ನ ನೈಟ್ರೋಜನ್ ಕಡೆಗೆ ಶಿಫ್ಟ್ ಮಾಡತ್ತೆ. ಅವಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಅರೌಂಡ್ ನೈಟ್ರೋಜನ್ ಇಸ್ ಮೋರ್. ಸೊ ಅವಾಗ ಈಸಿಯಾಗಿ ಈ 2 ಎಲೆಕ್ಟ್ರಾನ್ ಹೈಡ್ರೋಜನ್ ಕಡೆಗೆ ಶಿಫ್ಟ್ ಆಗತ್ತೆ. ಓಕೆ, ಅಂದ್ರೆ ಅರ್ಥ ಜಾಸ್ತಿ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಹತ್ರ ಇದ್ರೆ ಅದು ಈಸಿಯಾಗಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ಗೆ ಕೊಡ್ತಾ ಹೋಗತ್ತೆ. ಅಂದ್ರೆ ಅದ್ರದ್ದು ಬೇಸಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಹೋಗತ್ತೆ. ಇದು ಪ್ರೈಮರಿ ಅಮೈನ್ಸ್. ಸೆಕೆಂಡರಿ ಅಮೈನ್ಸ್ ನೋಡಿದ್ರೆ ಇಲ್ಲಿ ಎಷ್ಟು R ಗ್ರೂಪ್ ಇದೆ, 2 R ಗ್ರೂಪ್ ಇದೆ. ಸೊ ಅವಾಗ ನಮ್ಗೆ ನೈಟ್ರೋಜನ್ ಕಡೆಗೆ 2 ಕಡೆಯಿಂದ ಎಲೆಕ್ಟ್ರಾನ್ಸ್ ಬರ್ತಾ ಹೋಗತ್ತೆ. ಓಕೆ, ಸೊ ಅವಾಗ ಎಲೆಕ್ಟ್ರಾನ್ ಡೆನ್ಸಿಟಿ ನೀವು ಪ್ರೈಮರಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡರಿನಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ನೂ ಜಾಸ್ತಿ ಆಗತ್ತೆ. ಯಾಕೆ, ಪ್ರೈಮರಿನಲ್ಲಿ ಬರೀ ಒಂದೇ R ಗ್ರೂಪ್ ಇದೆ, ಆದ್ರೆ ಸೆಕೆಂಡರಿನಲ್ಲಿ 2 R ಗ್ರೂಪ್ ಇದೆ. ಸೊ 2 ಕೂಡ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ವಿಲ್ ಬಿ ಗ್ರೇಟರ್ ಅರೌಂಡ್ ದಿ ನೈಟ್ರೋಜನ್. ಸೊ ಅವಾಗ ಇನ್ನೂ ಈಸಿಯಾಗಿ ಈ ಎಲೆಕ್ಟ್ರಾನ್ಸ್ ನ ಹೈಡ್ರೋಜನ್ಗೆ ಕೊಡ್ತಾ ಹೋಗತ್ತೆ. ಟರ್ಷರಿಗೆ ಬಂದ್ರೆ ಇಲ್ಲಿ 3 R ಗ್ರೂಪ್ಸ್ ಇದೆ. ಅಂದ್ರೆ ಏನರ್ಥ, 3 ಕಡೆಯಿಂದನೂ ಎಲೆಕ್ಟ್ರಾನ್ಸ್ ನೈಟ್ರೋಜನ್ಗೆ ಬರ್ತಾ ಇದೆ. ಅವಾಗ ಎಲೆಕ್ಟ್ರಾನ್ ಡೆನ್ಸಿಟಿ ನೈಟ್ರೋಜನ್ ಹತ್ರ ಇನ್ನೂ ಜಾಸ್ತಿ ಇರುತ್ತೆ ಟರ್ಷರಿನಲ್ಲಿ. ಅವಾಗ ಇನ್ನೂ ಬೇಗ ಎಲೆಕ್ಟ್ರಾನ್ಸ್ ನ ಹೈಡ್ರೋಜನ್ ಕಡೆಗೆ ಕೊಡ್ತಾ ಹೋಗುತ್ತೆ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಟ್ರೆಂಡ್ ನ ಬರಿಬೇಕು. ಅಂದ್ರೆ ಅರ್ಥ, what is the meaning of this trend is tertiary is more basic than secondary is more basic than primary and primary is more basic than the ammonia. ಯಾಕಪ್ಪ ಅಮೋನಿಯಾ ಕಡಿಮೆ ಬೇಸ್ ಅಥವಾ ಅದ್ರದ್ದು ಸ್ಟ್ರೆಂತ್ ತುಂಬಾ ಕಡಿಮೆ ಇರುತ್ತೆ ಕಂಪೇರ್ ಟು ಅಮೈನ್ಸ್ ಅಂದ್ರೆ ಈ ಸ್ಟ್ರಕ್ಚರ್ ನೋಡಿ, ಇಲ್ಲಿ ಬರೀ ಹೈಡ್ರೋಜನ್ ಇದೆ, ಯಾವುದೇ R ಗ್ರೂಪ್ ಇಲ್ಲ. R ಗ್ರೂಪ್ ನ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಅಂತೀವಿ, ಬಟ್ ಅಮೋನಿಯಾದಲ್ಲಿ ಯಾವುದೇ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇಲ್ಲದೆ ಇರೋದ್ರಿಂದ ಅದ್ರದ್ದು ಬೇಸಿಕ್ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಸೊ ಪಾಯಿಂಟ್ ನೋಟ್ ಮಾಡ್ಕೋಬೇಕಾಗಿರೋದು, ಮೋರ್ ದಿ R ಗ್ರೂಪ್ಸ್ ಸ್ಟ್ರಾಂಗರ್ ದ ಬೇಸ್. ಯಾವ ಕಂಡೀಷನ್ ಅಲ್ಲಿ, ಗೇಷಿಯಸ್ ಸ್ಟೇಟ್ ಅಲ್ಲಿ. ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಗೇಷಿಯಸ್ ಸ್ಟೇಟ್ಗೆ. ಓಕೆ, ಸೊ ಆ ಸ್ಟೇಟ್ ನಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋ ಎಫೆಕ್ಟ್ ಇಂಡಕ್ಟಿವ್ ಎಫೆಕ್ಟ್, ದಟ್ ಈಸ್ ಡಿಪೆಂಡೆಂಟ್ ಆನ್ ದಿ R ಗ್ರೂಪ್. R ಗ್ರೂಪ್ ಜಾಸ್ತಿ ಇದ್ದಷ್ಟು ಎಲೆಕ್ಟ್ರಾನ್ ಡೆನ್ಸಿಟಿ ಅರೌಂಡ್ ನೈಟ್ರೋಜನ್ ವಿಲ್ ಬಿ ಮೋರ್. ನೆಕ್ಸ್ಟ್ ಕಂಡೀಷನ್, aqueous ಸೊಲ್ಯೂಷನ್. ಓಕೆ, ಸೊ aqueous ಸೊಲ್ಯೂಷನ್ ಅಂದ್ರೆ ಇದನ್ನ ವಾಟರ್ಗೆ ಆಡ್ ಮಾಡಿದ್ದಾರೆ. ವಾಟ್ ಎವರ್ ಅಮೈನ್ಸ್, ಪ್ರೈಮರಿ ಅಮೈನ್ಸ್, ಸೆಕೆಂಡರಿ ಆರ್ ಟರ್ಷರಿ ಅಮೈನ್ಸ್, ದೇ ಆರ್ ಆಡೆಡ್ ಟು ವಾಟರ್. ಅದನ್ನ ನಾವು aqueous ಸೊಲ್ಯೂಷನ್ ಅಂತ ಕರಿತೀವಿ. aqua is water. ಜಸ್ಟ್ ನಾವ್ ಇನ್ ದ ಫಿಸಿಕಲ್ ಪ್ರಾಪರ್ಟೀಸ್ ನಾವು ಕಲ್ತ್ಕೊಂಡ್ವಿ, ಈ ಅಮೈನ್ಸ್ ಹೈಡ್ರೋಜನ್ ಬಾಂಡ್ ನ ಫಾರ್ಮ್ ಮಾಡತ್ತೆ ಅಂತ ಕಲ್ತ್ಕೊಂಡ್ವಿ. ಸೊ ದಿಸ್ ಇಸ್ ವಾಟ್ ಹೈಡ್ರೋಜನ್ ಬಾಂಡ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಬಾಂಡ್ between this hydrogen and the oxygen of water molecule, hydrogen and oxygen, hydrogen and oxygen. So ಇದನ್ನ ನಾವು hydrogen bond ಅಂತ ಕರಿತೀವಿ. If you look at this structure, this is a primary amine.
Why it is primary amine? Because there is only one R group here. Okay. So one primary amine can form how many hydrogen bond? 1, 2 and 3. So it can form 3 hydrogen bond. So when it comes to secondary amine ನಲ್ಲಿ 2 R group ಗಳಿದೆ. Okay, and it has the ability to form the hydrogen bond. Okay, only one hydrogen bond can be formed, sorry, 2 hydrogen bond can be formed. So whereas here in the case of tertiary amines, only 1 hydrogen. Okay, that means primary amines can have 3 hydrogen bond, secondary amine can have 2 hydrogen bond, tertiary has only 1 hydrogen bond forming capacity. So because of that reason, what happens is, more the number of hydrogen bond, more stable the molecule is. Okay, so the trend is primary is stronger base compared to secondary, that is stronger than the tertiary. And ಈ ಮೂರಕ್ಕಿಂತ ಅಮೋನಿಯಾ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಯಾಕೆ? ಅಮೋನಿಯಾದಲ್ಲಿ 4 ಹೈಡ್ರೋಜನ್ ಬಾಂಡ್ ಆಗತ್ತೆ. 1, 2, 3, 4. ಜಸ್ಟ್ ನೌ ಐ ಟೋಲ್ಡ್, ಮೋರ್ ದ ಹೈಡ್ರೋಜನ್ ಬಾಂಡ್ ಜಾಸ್ತಿ ಇದ್ದಷ್ಟು ಮಾಲಿಕ್ಯೂಲ್ ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ಯಾವುದು ಜಾಸ್ತಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಮಾಡುತ್ತೆ ಅದು ಸ್ಟ್ರಾಂಗ್ ಬೇಸ್. ಸೊ ಅಮೋನಿಯಾ ಇಸ್ ಸ್ಟ್ರಾಂಗರ್ ದ್ಯಾನ್ ಪ್ರೈಮರಿ, ದಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ಸೆಕೆಂಡರಿ, ದಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ಟರ್ಷರಿ. ಸೊ ನೀವೀಗ ರಿಕಾಲ್ ಮಾಡಿಕೊಂಡ್ರೆ, ಲಾಸ್ಟ್ ಒನ್ ಇಸ್ ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಅಂಡ್ ಅಮೋನಿಯಾ. In case of aqueous solution, it is ammonia, primary, secondary. Okay, so ಎರಡರದ್ದು ಟ್ರೆಂಡ್ ಏನಿದೆ ಅದು ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿದೆ. Okay, so this is in the gaseous state, this is in the aqueous state. Okay, ಸೊ ಈ ಎರಡೇ ನಮಗೆ ಡಿಟರ್ಮೈನ್ ಮಾಡಲ್ಲ ಯಾವುದು ಸ್ಟ್ರಾಂಗ್ ಬೇಸ್ ಅಂತ. ವಿ ಹ್ಯಾವ್ ಗಾಟ್ ಒನ್ ಮೋರ್ factor which we call it as the steric hindrance. ಸೊ ಏನಿದು ಸ್ಟೆರಿಕ್ ಹಿಂಡರೆನ್ಸ್ ಅಂತಂದ್ರೆ, ಸ್ಟೆರಿಕ್ ಅಂತಂದ್ರೆ ಅರ್ಥ ಸ್ಪೇಷಿಯಲ್ ಅರೇಂಜ್ಮೆಂಟ್. ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಂದ್ರೆ, ಈಗ ನಾನು ಅಮೋನಿಯಾ ಬರೀರಿ ಅಂತ ಕೇಳಿದ್ರೆ ನೈಟ್ರೋಜನ್ ನ ಸೆಂಟ್ರಲ್ಲಿ ಬರ್ದು 2 electrons, lone pair of electrons na we have to write, and this is how we will write the hydrogen atoms. Okay, so this is called as the spatial arrangement of atoms, and that is known as the steric anta ಕರಿತೀವಿ. ಹಿಂಡರೆನ್ಸ್ ಅಂತಂದ್ರೆ ಅಡಚಣೆ. ಈ ಆಟಮ್ಸ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ದೂರನೇ ಇದೆ. ಇಮ್ಯಾಜಿನ್ ಇದು C2H5 ಆಗಿತ್ತು. ಸೊ ನೀವಿಲ್ಲ ನೋಡ್ಬೋದು, ಆ ಮಾಲಿಕ್ಯೂಲ್ ದೊಡ್ಡದಾಗಿರೋದ್ರಿಂದ ಅದು ಒಂದಕ್ಕೊಂದು ಹತ್ರ ಬಂದು ಅದು ಏನ್ ಮಾಡತ್ತೆ, ಅಡಚಣೆನ ಉಂಟು ಮಾಡತ್ತೆ. ಓಕೆ, ಸೊ ಅದನ್ನ ನಾವು ಸ್ಟೆರಿಕ್ ಹಿಂಡ್ರೆನ್ಸ್ ಅಂತ ಕರಿತೀವಿ. ದಟ್ ಈಸ್ ದಿ spatial arrangement of atoms will interfere with the formation of hydrogen bond. ಈ ಹೈಡ್ರೋಜನ್ ಬಾಂಡ್ ಮಾಡಲಿಕ್ಕೆ ಈ ಬಿಗ್ಗರ್ ಮಾಲಿಕ್ಯೂಲ್ಸ್ ಅಥವಾ ಬಲ್ಕಿಯರ್ ಗ್ರೂಪ್ ಅಂತ ನಾವೇನ್ ಕರಿತೀವಲ್ವಾ, ಅದು ಇಂಟರ್ಫಿಯರ್ ಮಾಡತ್ತೆ ಅಥವಾ ಅಡಚಣೆನ ಉಂಟು ಮಾಡತ್ತೆ. ಓಕೆ, ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತ ಪಾಯಿಂಟ್, ಬಿಗ್ಗರ್ ದ ಆರ್ ಗ್ರೂಪ್. ಓಕೆ, ಸೊ ಈಗ ಅವ್ರು ನಿಮ್ಗೆ CH3 ಕೊಟ್ಟಿದ್ದಾರೆ, C2H5 ಕೊಟ್ಟಿದ್ದಾರೆ, C3H7 ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಯಾವುದು ಬಿಗ್ಗರ್ ಗ್ರೂಪ್? C3H7 ಬಿಗ್ಗರ್ ಗ್ರೂಪ್. ಓಕೆ, ಸೊ ಬಿಗ್ಗರ್ ದ ಆರ್ ಗ್ರೂಪ್, ಮೋರ್ ವಿಲ್ ಬಿ ದ ಸ್ಟೆರಿಕ್ ಹಿಂಡ್ರೆನ್ಸ್. ಸೊ ಗ್ರೂಪ್ ದೊಡ್ಡದಾಗಿ ಜಾಸ್ತಿ ಇದ್ದಷ್ಟು ಅದು ಸ್ಪೇಷಿಯಲ್ ಅರೇಂಜ್ಮೆಂಟ್ಗೆ ಅಡಚಣೆನ ಉಂಟು ಮಾಡ್ತಾ ಇರುತ್ತೆ. ಸೊ ನಾವೀಗ 3 ಫ್ಯಾಕ್ಟರ್ಸ್ನ ತಲೆಯಲ್ಲಿ ಇಟ್ಕೊಂಡು ಈ ಅರೇಂಜ್ಮೆಂಟ್ಸ್ನ ಬರಿಬೇಕು. ಯಾವ್ದಾದ್ರು 3 ಪಾಯಿಂಟ್, ಒಂದು ಗೇಷಿಯಸ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಎಕ್ವೇಸ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಅಂಡ್ ಥರ್ಡ್ ಒನ್ ಇಸ್ ದಿ ಸ್ಟೆರಿಕ್ ಹಿಂಡ್ರೆನ್ಸ್. ಓಕೆ, ಸೊ ಈ 3 ಕೂಡ ಬೇಸಿಕ್ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಮಾಡತ್ತೆ. ಹಾಗಾಗಿ ನೀವು ಇದನ್ನ ನೆನ್ಪಿಟ್ಕೊಳ್ಬೇಕು. ಫಾರ್ ಮಿಥೈಲ್ ಗ್ರೂಪ್, secondary is stronger or the more basic than primary, than tertiary, followed by ammonia.
ಅಂಡ್ ಫಾರ್ ಈಥೈಲ್ ಗ್ರೂಪ್ ಇದ್ರೆ ಆರ್ ಗ್ರೂಪ್ ನಿಮಗೆ ಈಥೈಲ್ ಗ್ರೂಪ್ ಕೊಟ್ಟಿದ್ರೆ ಇದು ಸೆಕೆಂಡರಿ followed by tertiary followed by primary and ammonia. Okay, so this is the trend you have to remember for ethyl and the methyl group respectively. Okay, so propyl group ಎಲ್ಲ ನಿಮಗೆ ಅದು ಕೊಡಲ್ಲ ಬಿಕಾಸ್ ಅದಕ್ಕೆ ಇನ್ನೂ ದಟ್ ಈಸ್ ಈವನ್ ಮೋರ್ ಬಿಗರ್ ಗ್ರೂಪ್, ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಎರಡನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿವರೆಗೂ ನಾವು ಆಲ್ಕೈಲ್ ಅಮೈನ್ಸ್ ಮತ್ತೆ ಅಮೋನಿಯಾ ಡಿಫ್ರೆನ್ಸಸ್ನ ಕಲ್ತ್ಕೊಂಡ್ವಿ, ಯಾವುದು ಸ್ಟ್ರಾಂಗರ್ ಬೇಸ್ ಯಾವುದು ವೀಕರ್ ಬೇಸ್ ಅಂತ. ಈಗ ಅರೈಲ್ ಅಮೈನ್ಸ್ ಮತ್ತೆ ಅಮೋನಿಯಾ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ಅರೈಲ್ ಅಮೈನ್ಸ್ ಆರೋಮ್ಯಾಟಿಕ್ ಅಮೈನ್ಸ್ ಅನಿಲಿನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ. ಸೊ ಇಲ್ಲಿ ಯಾವುದು ಸ್ಟ್ರಾಂಗ್, ಅರೈಲ್ ಅಮೈನ್ಸ್ ಸ್ಟ್ರಾಂಗಾ ಅಥವಾ ಅಮೋನಿಯಾ ಸ್ಟ್ರಾಂಗಾ ಅಂತ ನೋಡಿದ್ರೆ ಫಸ್ಟು ಅರೈಲ್ ಅಮೈನ್ಸ್ ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ನ ಸ್ಟಡಿ ಮಾಡಬೇಕು. ಇಲ್ಲಿ ಏನು ನಾವು ಸ್ಟ್ರಕ್ಚರ್ ಬರ್ದಿದ್ದೀವಿ ಇದನ್ನ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಏನಿದು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂದ್ರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಸೊ ನಾವಿಲ್ಲಿ ನೋಡಿದ ಹಾಗೆ ಈ ನೈಟ್ರೋಜನ್ ನಲ್ಲಿರೋ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಇದು ಕೇವಲ ನೈಟ್ರೋಜನ್ ಅಲ್ಲಿ ಮಾತ್ರ ಇರಲ್ಲ, ಇನ್ಸ್ಟೆಡ್ ಅದು ಬೆನ್ಸಿನ್ ರಿಂಗ್ ಒಳಗಡೆ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಫ್ ನೈಟ್ರೋಜನ್ ವಿಲ್ ಶಿಫ್ಟ್ ಟು ದಿಸ್ ಪೊಸಿಷನ್. ಸೊ ಈ ಪೊಸಿಷನ್ಗೆ ಬಂದಾಗ ಇಲ್ಲಿ ಸಿಂಗಲ್ ಬಾಂಡ್ ಇರೋದು ಡಬಲ್ ಬಾಂಡ್ ಆಗುತ್ತೆ. ಯಾಕೆಂದ್ರೆ ಒಂದು ಬಾಂಡ್ ಅಥವಾ ಕೋವಲೆಂಟ್ ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲಿ ಮೊದಲು ಬರೀ 2 ಎಲೆಕ್ಟ್ರಾನ್ಸ್ ಇತ್ತು, ಆದ್ರೆ ಈಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ದು ಕೂಡ ಅದೇ ಪೊಸಿಷನ್ಗೆ ಬಂದಿರೋದ್ರಿಂದ 4 ಎಲೆಕ್ಟ್ರಾನ್ಸ್ ಆಯ್ತು. ಸೊ ನಾವು ಇಲ್ಲಿ ಡಬಲ್ ಬಾಂಡ್ ಬರ್ದು ಈ ಡಬಲ್ ಬಾಂಡ್ ಕೂಡ ಹಾಗೆ ರಿಟೈನ್ ಮಾಡ್ಕೊಳಕ್ ಆಗಲ್ಲ, ಬಿಕಾಸ್ ಕಾರ್ಬನ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ 4 ಬಾಂಡ್ಸ್ ಅರೌಂಡ್ ಇಟ್. ಸೊ ನೀವು ಇಲ್ಲಿ ಕೌಂಟ್ ಮಾಡಿದ್ರೆ ಈಗ ಇದೆಲ್ಲ ಕಾರ್ಬನ್ ಆಟಮ್, ಈ ಕಾರ್ಬನ್ ಆಟಮ್ಗೆ ನೀವು ಕೌಂಟ್ ಮಾಡಿದ್ರೆ ಎಷ್ಟು ಬಾಂಡ್ಸ್ ಇದೆ ಅರೌಂಡ್ ಕಾರ್ಬನ್ ಆಟಮ್. ದಿಸ್ 1 ಬಾಂಡ್, second bond, third bond and the fourth bond. Always carbon will be having the 4 bonds around it. Okay, so with respect to this, okay, so ನಾವು ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ ಈ ಪೊಸಿಷನ್ ಗೆ ತಗೊಂಡು ಬಂದಾಗ ಇಲ್ಲಿ ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಸೊ ಈ ಎಲೆಕ್ಟ್ರಾನ್ಸ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಕಾರ್ಬನ್ ಆಟಮ್ ಅಥವಾ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಶಿಫ್ಟ್ ಮಾಡಬೇಕು. ಸೊ ಆ ಥರ ಶಿಫ್ಟ್ ಮಾಡಿದಾಗ ಈ ಕಾರ್ಬನ್ ಆಟಮು ನೆಗೆಟಿವ್ ಚಾರ್ಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿ ಈ ಎಲೆಕ್ಟ್ರಾನ್ಸ್ ಅಲ್ಲೇ ಇರಲ್ಲ, ಅದೇ ಕಾರ್ಬನ್ ಅಲ್ಲಿ ಇರಲ್ಲ, ಅದು ನೆಕ್ಸ್ಟ್ ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಸೊ ಈ ಕಾರ್ಬನ್ ಸೆಕೆಂಡ್ ಮತ್ತೆ ಥರ್ಡ್ ಕಾರ್ಬನ್ ಮಧ್ಯೆ ಬರುತ್ತೆ, ಆಗ ಥರ್ಡ್ ಕಾರ್ಬನ್ ನಲ್ಲಿರೋ ಎಲೆಕ್ಟ್ರಾನ್ಸ್ 4th ಕಾರ್ಬನ್ ಕಡೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ದ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಆರ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ನಾವಿಲ್ಲಿ ನೋಡ್ತಾ ಇದೀವಿ. ಇದನ್ನ ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಅನಿಲಿನ್ ಮಾಲಿಕ್ಯೂಲ್ಗೆ 5 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆರ್ ದೇರ್. ಅಂದ್ರೆ ನೀವಿಲ್ಲಿ ಚೆಕ್ ಮಾಡಿದ್ರೆ ಸೊ 5 ರೀತಿಯ ಕಾಂಪೌಂಡ್ಗಳು ಫಾರ್ಮ್ ಆಗತ್ತೆ. ಸೊ ಮೊದಲನೇದು ಮತ್ತೆ ಕೊನೆದು ನೋಡ್ಲಿಕ್ಕೆ ಒಂದೇ ತರ ಅನ್ಸಿದ್ರು ಕೂಡ ಆದ್ರೆ ಬಾಂಡ್ ಡಿಫರೆಂಟ್ ಇದೆ. ಸೊ ಇಲ್ಲಿ ಈ ಡಿರೆಕ್ಷನ್ ನಲ್ಲಿದೆ, ಈ ಡಬಲ್ ಬಾಂಡ್ ಈ ಕಡೆ ಎಡಗಡೆ ಇದೆ, ಇಟ್ಸ್ ಸಪೋಸ್ ಟು ಬಿ ಈ ಕಡೆ ಬರಬೇಕು. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವಿಲ್ ಬಿ. ಸೊ ಈ ಕಡೆ ಡಬಲ್ ಬಾಂಡ್ ಬಂದಿರುತ್ತೆ, ಹಾಗಾಗಿ ಎರಡು ಕಾಂಪೌಂಡ್ ಮೊದಲನೇದು ಮತ್ತೆ 5ನೇ ಕಾಂಪೌಂಡ್ ದೇ ಆರ್ ಡಿಫರೆಂಟ್, ಬಟ್ ಫಂಕ್ಷನಲ್ ಗ್ರೂಪ್ ಮೈಟ್ ಬಿ ಸೇಮ್, ಬಟ್ ದೇ ಆರ್ ಕಾಲ್ಡ್ ಆಸ್ ದಿ 2 ಡಿಫರೆಂಟ್ ಸ್ಟ್ರಕ್ಚರ್ ಆರ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್. ಓಕೆ, ಸೊ ಈಗ ನಮ್ಮ ಹತ್ರ ಅನಿಲಿನ್ ಇದೆ, we have got C6H5NH2. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಅದನ್ನ ನಾವು ಹೈಡ್ರೋಜನ್ಗೆ ಕೊಟ್ಟಾಗ ಅದು C6H5NH3 ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಸ್ಟ್ರಕ್ಚರ್ನ ನಾವಿಲ್ಲಿ ಬರ್ದಿರೋದು, ಇದನ್ನ ನಾವು ಅನಿಲಿನಿಯಂ ಅಯಾನ್ ಅಂತ ಕರಿತೀವಿ. ಈ ಅನಿಲಿನಿಯಂ ಅಯಾನ್ ಆದಾಗ ಅಂದ್ರೆ ಇಮ್ಯಾಜಿನ್ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ನೈಟ್ರೋಜನ್ ನಲ್ಲಿದೆ ಅದು ಹೈಡ್ರೋಜನ್ಗೆ ಕೊಟ್ಬಿಟ್ಟಾಗ ಅಂದ್ರೆ ಇದು ಬೇಸ್ ಆಗಿ ಆಕ್ಟ್ ಆದಾಗ ಕೇವಲ 2 ರೆಸೊನೆನ್ಸ್ ಸ್ಟ್ರಕ್ಚರ್ ಮಾತ್ರ ಪಾಸಿಬಲ್ ಆಗತ್ತೆ. ಓಕೆ,
ಸೊ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋ ಪಾಯಿಂಟ್ ಇದು. ಮೋರ್ ದ ರೆಸನೆನ್ಸ್ ಸ್ಟ್ರಕ್ಚರ್ ಮೋರ್ ಸ್ಟೇಬಲ್ ದ ಮಾಲಿಕ್ಯೂಲ್ ಇಸ್. ಅಂದ್ರೆ ಇದರಲ್ಲಿ ಈಗ ಯಾವುದು ಸ್ಟೇಬಲ್ ಮಾಲಿಕ್ಯೂಲ್? ಅನಿಲಿನ್ ಇಸ್ ಸ್ಟೇಬಲ್ ದ್ಯಾನ್ ದಿ ಅನಿಲಿನಿಯಂ ಅಯಾನ್. ಸೊ ಬಿಕಾಸ್ ಆಫ್ ದಿಸ್ ಒನ್, ಈ ಅನಿಲಿನ್ ಅನ್ನೋದು ಈಸಿಯಾಗಿ ಎಲೆಕ್ಟ್ರಾನ್ನ ಡೊನೇಟ್ ಮಾಡಲ್ಲ. ಸೊ ಅದು ಅದರಲ್ಲೇ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡತ್ತೆ. ಸೊ ಹಾಗಾಗಿ ಅರೈಲ್ ಅಮೈನ್ಸ್ ಆರ್ ವೀಕರ್ ದ್ಯಾನ್ ಅಮೋನಿಯಾ. ಯಾಕಂದ್ರೆ ಅಮೋನಿಯಾದಲ್ಲಿ ಈಸಿಯಾಗಿ ನೈಟ್ರೋಜನ್ ಎಲೆಕ್ಟ್ರಾನ್ ಕೊಟ್ಬಿಡತ್ತೆ ಹೈಡ್ರೋಜನ್ಗೆ. ಆದ್ರೆ ಇಲ್ಲಿ ಅರೈಲ್ ಅಮೈನ್ಸ್ ಅಂತ ಬಂದಾಗ ಈ ಎಲೆಕ್ಟ್ರಾನ್ಸ್ ಈಸಿಯಾಗಿ ಡೊನೇಟ್ ಆಗಲ್ಲ. ಹಾಗಾಗಿ aryl amines are weaker than ammonia. So these points you have to make a note of it. So more the resonance structure, more stable the molecule. So therefore amine will be readily means here, therefore aniline will not be readily donate the pair of electron. Hence aryl amines are weaker bases than the ammonia. Okay. So now ಆರ್ಥೋ ಪ್ಯಾರಾ ಮೆಟಾ ನಾವು ಕಲ್ತಿದ್ವಲ್ಲ ಪೊಸಿಷನ್. ಸೊ ಈ ಪೊಸಿಷನ್ ಅಲ್ಲಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಮತ್ತೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾದ್ರು ಚೇಂಜ್ ಆಗತ್ತಾ ಅಥವಾ ಬೇಸಿಕ್ ಸ್ಟ್ರೆಂತ್ ಹಾಗೆ ಇರುತ್ತಾ ಅಂತ ಚೆಕ್ ಮಾಡಕ್ ಹೋದ್ರೆ, ಇಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಲೈಕ್ methyl group, amine group and all, then they will increase the basicity. ನಿಮಗೆ ಎಕ್ಸಾಂಪಲ್ ಕೊಟ್ಟಾಗ ಈ ಗ್ರೂಪ್ಗಳು ಆರ್ ಗ್ರೂಪ್ಗಳು ಎಲೆಕ್ಟ್ರಾನ್ ರಿಲೀಸಿಂಗ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅಂತ ಫಸ್ಟ್ ಚೆಕ್ ಮಾಡಬೇಕು. ಅದಾದ್ಮೇಲೆ ಯಾವ ಪೊಸಿಷನ್ ಅಲ್ಲಿ ಇದೆ ಅದು ಅಂತ ಚೆಕ್ ಮಾಡಬೇಕು. ಇಫ್ ದೇ ಆರ್ ದೇರ್ ಇನ್ ದ ಆರ್ಥೋ ಪೊಸಿಷನ್ ಅಂಡ್ ದ ಪ್ಯಾರಾ ಪೊಸಿಷನ್, the basic strength will increase. And if electron withdrawing groups idre basic strength decrease agate. Yakandre electron withdrawing andre they only want the electron, they don't let these electron to donate to the hydrogen atom. So hence if electron releasing groups are there, basic strength increases, electron withdrawing group will decrease the basic strength. ಸೊ ಟೋಟಲ್ ನೆನ್ಪಿಟ್ಕೊಳ್ಬೇಕಾಗಿರೋ ವಿಷಯ, ಟ್ರೆಂಡ್ ಆಫ್ ದಿ ಬೇಸಿಕ್ ಸ್ಟ್ರೆಂತ್, ಆಲ್ಕಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ಅಮೋನಿಯಾ, ಅಮೋನಿಯಾ ಇಸ್ ಸ್ಟ್ರಾಂಗರ್ ದ್ಯಾನ್ ದಿ ಅರೈಲ್ ಅಮೈನ್ಸ್. ಸೊ ವೆನ್ ದ pKb value is given, lesser the pKb value, more will be the basic strength. Thank you.